ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಕಬ್ರ. ಪ್ರವಾಸಿಗರ ಮೋಸ್ಟ್ ಫೇವ್ರೆಟ್ ಜಾಗ ಅಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗೋವಾ. ಯುವಕ ಯುವತಿಯರಿಗಂತೂ ಬಿಡುವು ಸಿಕ್ಕರೆ ಸಾಕು ಗೋವಾ ಟ್ರಿಪ್ ಅಂತ ಹೇಳಿ ಪದೇ ಪದೇ ಪ್ಲ್ಯಾನ್ ಮಾಡ್ತಲೇ ಇರ್ತಾರೆ. ಈ ಥರದ ಒಂದು ಟ್ರೆಂಡ್ ಮೊದಲಿನಿಂದಲೂ ಕೂಡ ಇದೆ. ಗೋವಾ ಅಂದರೆ ಸಾಕು, ಅದರಲ್ಲೂ ಬೇಸಿಗೆಯಲ್ಲಂತೂ ಗೋವಾದಲ್ಲಿ ನೀರಿನಲ್ಲಿ ಆ ಗೋವಾದ ಒಂದು ಸಮುದ್ರದಲ್ಲಿ ಬಿದ್ದು ಎದ್ದೇಳೋದೇ ಒಂದು ಮಜಾ ಕೊಡುವಂಥ ವಿಚಾರ. ಇನ್ನು ಹಾಲಿಡೇಸ್ ಬಂತು ಅಂತಂದರೆ ಸಾಕು ಗೋವಾ ಟ್ರಿಪ್ ಹೋಗೋಕ್ಕೆ ಫ್ಯಾಮಿಲಿ ಹೊರಟು ಬಿಡ್ತಾರೆ, ಫ್ರೆಂಡ್ಸ್ ಹೊರಟು ಬಿಡ್ತಾರೆ. ಟ್ರಿಪ್ ಹೋಗೋಣವಾ ಅಂದರೆ ಸಾಕು ಗೋವಾ ಫಸ್ಟ್ ನಮ್ಮೆಲ್ಲರಿಗೂ ಕೂಡ ನೆನಪಾಗತ್ತೆ. ಇನ್ನು ಗೋವಾಗೆ ಹೋಗೋಣ ಬಾ ಅಂತ ಹೇಳಿ ಕರೆಯುವಂಥ ಫ್ರೆಂಡ್ಸ್ಗೇನು ಕಡಿಮೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಇನ್ನು ಕೆಲವೊಮ್ಮೆ ಅಷ್ಟರ ಮಟ್ಟಿಗೆ ಗೋವಾ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ, ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಗೋವಾಗೆ ಹೋಗೋದು ಅಷ್ಟು ಈಸಿಯ ಹಾಗಿದ್ರೆ ಹೌದು, ಇಷ್ಟು ದಿನಗಳ ಕಾಲ ಅದು ಬಹಳ ಈಸಿಯಾಗಿತ್ತು. ಎಷ್ಟು ಜನ ಬೇಕಾದರೂ ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿ ಕಾರ್ಗಳನ್ನು ಮಾಡಿಕೊಂಡು ಗೋವಾಗೆ ಹೋಗಿ ನೀರಲ್ಲಿ ಬಿದ್ದು ಎದ್ದು ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ವಿ. ಆದರೆ ಇನ್ಮುಂದೆ ಗೋವಾದಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಏನದು ರೂಲ್ಸ್? ನಾವು ಇನ್ಮುಂದೆ ಗೋವಾಗೆ ಹೋಗಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು. ಯಾಕೆ ಅಂದರೆ ಅಪ್ಪಿ ತಪ್ಪಿ ಕೂಡ ನೀವು ಈ ಒಂದು ತಪ್ಪನ್ನು ಮಾಡಿದರೆ ಸ್ಪಾಟಲ್ಲೇ 10,000 ರೂಪಾಯಿ ನೀವು ದಂಡ ಕಟ್ಟಬೇಕು, ಅಂದರೆ ಫೈನ್ ಬೀಳೋದು ಗ್ಯಾರಂಟಿ. ಹಾಗಿದ್ರೆ ಯಾವ ಕಾರಣಕ್ಕೆ 10,000 ರೂಪಾಯಿ ಫೈನನ್ನು ಕಟ್ಟಬೇಕು? ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ನೋಡಿ, ಗೋವಾವನ್ನು ಭಾರತದ ಪಾರ್ಟಿ ರಾಜಧಾನಿ ಅಂತಲೇ ಕರೀತಾರೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು, ಸಾವಿರಾರು ಅನ್ನೋದಕ್ಕಿಂತ ಲಕ್ಷಾಂತರ ಪ್ರವಾಸಿಗರು ಕಡಲ ತೀರಗಳನ್ನು ಆನಂದಿಸೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಪಬ್ ಅಂತ ಹೇಳಿ ಮೋಜಿ ಮಸ್ತಿ ಮಾಡೋದಕ್ಕೆ ಭೇಟಿ ಕೊಡ್ತಾರೆ. ಹೀಗಾಗಿ ಗೋವಾದಲ್ಲಿ ಒಂದಷ್ಟು ಮಾಲಿನ್ಯ ಆಗೋದು ಕೂಡ ಖಚಿತ, ಅಲ್ಲಿನ ಒಂದಷ್ಟು ಪರಿಸರದ ಸೌಂದರ್ಯ ಹಾಳಾಗೋದು ಖಚಿತ. ಬಟ್ ಅದನ್ನು ಆಗಾಗ ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಇದೆ. ಆದರೆ ಗೋವಾದಲ್ಲಿ ಪ್ರವಾಸಿಗರು ಮತ್ತು ಹೊರ ರಾಜ್ಯದ ವಾಹನಗಳ ಸಂಖ್ಯೆ ಕೂಡ ಅಧಿಕ. ಒಂದು ಕಡೆ ಮಾಲಿನ್ಯ ಆಗುತ್ತೆ, ಮತ್ತೊಂದು ಕಡೆ ಪ್ರವಾಸಿಗರ ಸಂಖ್ಯೆ ಕೂಡ ಅಧಿಕ ಆಗುತ್ತೆ. ಅದು ನಮ್ಮ ಕರ್ನಾಟಕದಿಂದಲೂ ಬರ್ತಾರೆ, ಹೊರ ರಾಜ್ಯಗಳಿಂದಲೂ ಕೂಡ ಬರ್ತಾರೆ. ಹೀಗಾಗಿ ಅಲ್ಲಿನ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ಮಾಡೋಕ್ಕೆ ಮುಂದಾಗಿದೆ. ಯಾವುದದು? ನೋಡಿ, ಯಾಮಾರಿ ನೀವೇನಾದರೂ ಈ ತಪ್ಪನ್ನು ಮಾಡಿದರೆ, ಅಂದರೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಅದು ಯಾವ ತಪ್ಪು ಅಂತೇಳಿ ನಾನು ಹೇಳ್ತೀನಿ. 10,000 ರೂಪಾಯಿ ದಂಡ ಬೀಳತ್ತೆ. ಗೋವಾ ಸರ್ಕಾರ ಈಗ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಆ ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಆಗಬೇಕು. ಜೊತೆಗೆ ಆ ವ್ಯವಸ್ಥೆ ಒಳಗಿರುವಂಥ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಆ ಪಾಲನೆ ಮಾಡಲಿಲ್ಲ ಅಂತಂದಾಗ ಮಾತ್ರ ನೀವು 10,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗಿ ಬರುತ್ತೆ. ಹಾಗಿದ್ರೆ ಏನದು? ನೋಡಿ, ಮುಂದಿನ ದಿನಗಳಲ್ಲಿ, ಅಂದರೆ ಈ ಹೊಸ ನಿಯಮ ಏನು ಜಾರಿಗೆ ಬರ್ತಾ ಇದೆಯಲ್ಲ, ಇದು ಜಾರಿಗೆ ಬಂದ ಮೇಲೆ ಗೋವಾಗೆ ಹೋಗೋ ಮುನ್ನ ಎಲ್ಲ ವಾಹನಗಳು ಅಗತ್ಯ ದಾಖಲೆಗಳನ್ನು ಹೊಂದಿರಲೇಬೇಕು. ಅಂದರೆ ವೆಹಿಕಲ್ ಅಂತ ಬಂದಾಗ ನಮ್ಮ ಹತ್ರ ಏನಿರುತ್ತೆ? RC ಇರುತ್ತೆ, ಅಥವಾ ನಮ್ಮ ಒಂದು ವೆಹಿಕಲ್ನ ಕಂಡೀಷನ್ ಹೇಗಿದೆ, ಅದು ಹೊಸ ವೆಹಿಕಲ್ಲ ಅಥವಾ ಹಳೆ ವೆಹಿಕಲ್ಲ, ಅದ್ರದ್ದು ಆಯಸ್ ಮುಗಿದೋಗಿದೆಯಾ, ಅದರದ್ದು ಮಾಲಿನ್ಯ ಪರೀಕ್ಷೆ ಆಗಿದೆಯಾ, ಈ ಥರದ್ದೆಲ್ಲ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ನಾವು ನಮ್ಮ ವೆಹಿಕಲ್ಗಳಲ್ಲಿ ಇಟ್ಕೊಂಡಿರಲೇಬೇಕು. ಬಟ್ ಯೂಶ್ವಲಿ ನಾವು ಇಟ್ಕೊಂಡಿರಲ್ಲ. ಆದರೆ ಗೋವಾಗೆ ಹೋಗಬೇಕಾದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಅಷ್ಟು ಡಾಕ್ಯುಮೆಂಟ್ಗಳನ್ನು ಹೊಂದಿರಲೇಬೇಕು. ಈ ಹೊಸ ವ್ಯವಸ್ಥೆ ಗೋವಾಕ್ಕೆ ಪ್ರವೇಶಿಸುವ ವಾಹನಗಳು ಪೊಲ್ಯೂಷನ್ ಅಂಡರ್ ಕಂಟ್ರೋಲ್, ಅಂದರೆ PUC ಪ್ರಮಾಣ ಪತ್ರವನ್ನು ಹೊಂದಿವೆ ಅಂಥೇಳಿ ಖಚಿತಪಡಿಸುತ್ತೆ. ಅಂದರೆ ಎಲ್ಲ ರೀತಿಯಾದಂತಲೂ ಈ ಒಂದು ವಾಹನಗಳು ಫಿಟ್ ಆಗಿದೆ ಗೋವಾಗೆ ಎಂಟ್ರಿ ಕೊಡೋದಕ್ಕೆ ಅನ್ನೋದು ಕನ್ಫರ್ಮ್ ಆಗಿರಬೇಕು, ಖಚಿತ ಆಗಿರಬೇಕು. ಪ್ರಮಾಣ ಪತ್ರವನ್ನು ಹೊಂದಿವೆ ಅನ್ನುವಂಥದ್ದು ಖಚಿತ ಆಗಿರಬೇಕು. ಹಾಗಿದ್ರೆ ಮಾತ್ರ ಆ ವಾಹನಗಳಿಗೆ ಗೋವಾಗೆ ಎಂಟ್ರಿ ಸಿಗತ್ತೆ. ಒಂದು ವೇಳೆ ಇದು ನಿಮ್ಮ ವಾಹನದಲ್ಲಿ ಇಲ್ಲದೆ ಹೋದರೆ ಸ್ಥಳದಲ್ಲೇ 10,000 ರೂಪಾಯಿ ದಂಡವನ್ನು ವಿಧಿಸೋದಕ್ಕೆ ಇದೀಗ ಗೋವಾ ಸರ್ಕಾರ ಮುಂದಾಗಿದೆ. ಅಂದರೆ ಇನ್ ಕೇಸ್ ನಿಮ್ಮ ಹತ್ರ RC ಇಲ್ಲದೆ ಇರ್ಬೋದು, ಅಥವಾ ಪೊಲ್ಯೂಷನ್ ಟೆಸ್ಟ್ ಮಾಡಿಸ್ತೀವಲ್ಲ, ಸೊ ಅಂದರೆ ವಾಹನಗಳ ಗಾಡಿ ಹೊಗೆ ಎಷ್ಟರ ಮಟ್ಟಿಗಿದೆ, ಅದು ಹೆಲ್ದಿ ಆಗಿದೆಯಾ, ಏನು ಎತ್ತ ಅಂತೇಳಿ ಚೆಕ್ ಮಾಡಿಸ್ತೀವಲ್ಲ, ಸೊ ಆ ಸರ್ಟಿಫಿಕೇಟ್ ಇರಬೇಕು. ಜೊತೆಗೆ ಆ ಗಾಡಿ ಎಷ್ಟು ಹಳೆಯದ್ದು, ಅದು ಫಿಟ್ ಆಗಿದೆಯಾ, ಏನು ಇಶ್ಯೂಸ್ ಇಲ್ವಾ, ಅದರ ಸರ್ಟಿಫಿಕೇಟ್ ಇರಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೆ ನೀವು 10,000 ದಂಡವನ್ನು ಸ್ಪಾಟ್ನಲ್ಲೇ ಕಟ್ಟಬೇಕು. ಗೋವಾಗೆ ಎಂಟ್ರಿ ಆಗುವಾಗಲೇ ನಿಮಗೆಲ್ಲ ರೀತಿ ಚೆಕಿಂಗ್ ಮಾಡ್ತಾರೆ. ಅಲ್ಲೇ ಎಲ್ಲ ಪರೀಕ್ಷೆ ಆದಮೇಲೆ ಎಲ್ಲ ರೀತಿ ಫಿಟ್ ಆಗಿದೆ ವಾಹನದಲ್ಲಿ ಯಾವುದೇ ದೋಷಗಳಿಲ್ಲ ಅಂದಾಗ ನಿಮಗೆ ಒಳಗಡೆ ಎಂಟ್ರಿ ಸಿಗುತ್ತೆ. ಗಡಿಯಲ್ಲಿ ಗೋವಾದ ರೂಲ್ಸ್, ಗಡಿ ವಾಹನ ಪರಿಶೀಲನೆ ವಿಧಾನವನ್ನು ಆಧುನೀಕರಿಸುವ ಸಲುವಾಗಿ ಈ ಒಂದು ಹೊಸ ವ್ಯವಸ್ಥೆಯನ್ನು ಗೋವಾ ಸರ್ಕಾರ ಜಾರಿಗೆ ತಂದಿದೆ. ಅದರಲ್ಲೂ AI ಆಧಾರಿತ ಹೊಸ ವ್ಯವಸ್ಥೆಯನ್ನು ಪ್ರಸ್ತುತ
ಮೊಲೆಮ್ ಚೆಕ್ ಪೋಸ್ಟ್ನಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆಯಂತೆ. ಎಲ್ಲವೂ ಕೂಡ AI ಟೆಕ್ನಾಲಜಿ. AI ಬಂದ ಮೇಲೆ ಎಲ್ಲವೂ ಕೂಡ ಬದಲಾಗತ್ತೆ, ಸಿಸ್ಟಮ್ಮೇ ಬದಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ AI ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. AI ಅಷ್ಟು ನಾವು ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಒಂದು ಹೊಸ ಬದಲಾವಣೆ ಜಾರಿಗೆ ಬರ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಹೊಂದ್ಕೊಳ್ಳಲೇಬೇಕು. ರಾಜ್ಯ ಸರ್ಕಾರ ಮತ್ತು ಮಿಸ್ಟೋಟೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನಡುವಿನ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಮೂಲಕ ಇದನ್ನು ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಈ ಹೊಸ ವ್ಯವಸ್ಥೆಗೆ ಗೋವಾ ವಾಹನ ದೃಢೀಕರಣ ವ್ಯವಸ್ಥೆ ಅಂತ ಹೇಳಿ ಹೆಸರನ್ನ ಕೂಡ ಇಡಲಾಗಿದೆ. ಗೋವಾ ವಾಹನ ದೃಢೀಕರಣ ವ್ಯವಸ್ಥೆ ಅಂದರೆ ಆ ವೆಹಿಕಲ್ ಎಲ್ಲ ರೀತಿಯಾದಂತಲೂ ಫಿಟ್ ಆಗಿದೆಯಾ, ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಈಸಿಯಾಗಿ ಗೋವಾಗೆ ಎಂಟ್ರಿಯನ್ನು ಪಡ್ಕೊಳ್ಬೋದು. ಹಾಗಿದ್ರೆ ಯಾವುದಕ್ಕೆ ಎಷ್ಟು ದಂಡ ಅಂತ ಹೇಳಿ ನೀವು ಕೇಳ್ಬೋದು. ಎಲ್ಲದಕ್ಕೂ 10,000 ಕಟ್ಟಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ, ವಿಮೆ ಹೊಂದಿರದ ವಾಹನ ಚಾಲನೆ ಮಾಡಿದ್ರೆ ಅಂದರೆ ಇನ್ಶೂರೆನ್ಸ್ ಇಲ್ಲದೆ ಇರುವಂಥ ಅಥವಾ ಇನ್ಶೂರೆನ್ಸ್ ಕಟ್ಟದೇ ಇರುವಂಥ ವಾಹನ ಚಾಲನೆ ಮಾಡಿದ್ರೆ, ನೀವು ಮೊದಲ ಬಾರಿಗೆ ಗೋವಾಗೆ ಎಂಟ್ರಿ ಆಗಿದ್ದೀರಾ ಅಂದಾಗ 2,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ. ಇದೇ ನೀವು ತಪ್ಪನ್ನು ಮಾಡಿಕೊಂಡು ಸೆಕೆಂಡ್ ಟೈಮ್ ನೀವು ಗೋವಾಗೆ ಹೋಗ್ತೀರಾ, ಆಗಲೂ ನೀವು ಇನ್ಶೂರೆನ್ಸ್ ಕಟ್ಟಿಲ್ಲ, 4,000 ರೂಪಾಯಿ ದಂಡ. ಯಾಕಂದರೆ ಫಸ್ಟ್ ಟೈಮ್ ನಿಮ್ಮ ಎಲ್ಲ ವೆಹಿಕಲನ್ನು ಚೆಕ್ ಮಾಡಿರ್ತಾರೆ, ನಂಬರ್ ಪ್ಲೇಟ್ ಕೂಡ ಅಲ್ಲಿ ದಾಖಲಾಗಿರುತ್ತೆ. ಸೊ ಸೆಕೆಂಡ್ ಟೈಮ್ ಎಂಟ್ರಿ ಆದಾಗ ಆಟೋಮೆಟಿಕ್ ಆಗಿ ತೋರಿಸುತ್ತೆ ಅದು ನಿಮ್ಮ ವೆಹಿಕಲ್ ಕಂಡೀಷನ್ ಹೆಂಗಿದೆ, ನೀವು ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಇಲ್ವಾ, ಲಾಸ್ಟ್ ಟೈಮ್ ಎಷ್ಟು ದಂಡ ಕಟ್ಟಿದ್ರಿ ಎಲ್ಲವೂ ಗೊತ್ತಾಗುತ್ತೆ. ಅದೇ ಸೇಮ್ ಮಿಸ್ಟೇಕ್ನೊಂದಿಗೆ ನೀವು ಸೆಕೆಂಡ್ ಟೈಮ್ ಗೋವಾಗೆ ಹೋದರೆ ನಿಮ್ಗೆ 4,000 ದಂಡ ಬೀಳುತ್ತೆ. ಇನ್ನು PUC ಪ್ರಮಾಣ ಪತ್ರ ಇಲ್ಲದೆ ವಾಹನಕ್ಕೆ 10,000 ರೂಪಾಯಿ ದಂಡ. ಅಂದರೆ ನಾನು ಆಗಲೇ ಹೇಳಿದೆ ಪೊಲ್ಯೂಷನ್ ಕಂಟ್ರೋಲ್ ವೆಹಿಕಲ್ ಅಂತ ಹೇಳಿ. ಸೊ ಆ ಒಂದು ಪ್ರಮಾಣ ಪತ್ರ ಅಂದರೆ ನಿಮ್ಮ ಗಾಡಿಯಿಂದ ಯಾವುದೇ ರೀತಿ ಪೊಲ್ಯೂಷನ್ ಆಗಲ್ಲ ಅನ್ನುವಂಥ ಒಂದು ಸರ್ಟಿಫಿಕೇಟ್, ಆ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದರೆ 10,000 ರೂಪಾಯಿ ದಂಡವನ್ನು ನೀವು ಕಟ್ಟಲೇಬೇಕು. ಬೇರೆದಕ್ಕೆಲ್ಲ ಸ್ವಲ್ಪ ಕನ್ಸೆಷನ್ ಇದೆ, ಬಟ್ ಮೇಯ್ನ್ ಆಗಿ ಗೋವಾಗೆ ಎಂಟ್ರಿ ಆಗಬೇಕಾದ್ರೆ ವಾಹನಗಳಿಂದ ಅಲ್ಲಿ ಪೊಲ್ಯೂಷನ್ ಆಗಬಾರ್ದು. ಮೇಯ್ನ್ ಆಗಿ ಹೊಗೆ ಹೆಲ್ದಿ ಆಗಿರಬೇಕು ಮತ್ತು ಹೊಗೆ ಕಡಿಮೆ ಬರಬೇಕು ಅನ್ನುವಂಥದ್ದು ಒಂದಷ್ಟು ರೂಲ್ಸ್ ಇದೆ. ಪರಿಸರ ಹಾಳಾಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಥರ ನೀವು ವೆಹಿಕಲ್ ಫಿಟ್ ಆಗಿದ್ದರೆ ದಂಡ ಕಟ್ಟಬೇಕಾಗಿಲ್ಲ. ಬಟ್ 10,000 ದಂಡ ಈ ಒಂದು ಕಂಡೀಷನಿಗೆ ಮಾತ್ರ ಇರುವಂಥದ್ದು. ಅದು PUC ಪ್ರಮಾಣ ಪತ್ರ ಇಲ್ಲ ನಿಮ್ಮ ಹತ್ರ, ನಿಮ್ಮ ವೆಹಿಕಲ್ನ ಒಂದು ಮಾಲಿನ್ಯ ಮಾಡೋದಿಲ್ಲ, ಈ ಒಂದು ವೆಹಿಕಲ್ನಿಂದ ಯಾವುದೇ ರೀತಿ ಹಾನಿ ಆಗಲ್ಲ, ಆ ಥರದ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇದ್ದರೆ ನೀವು ದಂಡ ಕಟ್ಟಬೇಕಾಗಿರೋ ಅವಶ್ಯಕತೆ ಇಲ್ಲ. ಇನ್ನು 15 ವರ್ಷ ಮೀರಿದ ವಾಹನಗಳು ಅಂದರೆ ಅದರ ಆಯಸ್ಸು ಮೀರಿ ಹೋಗಿದೆ. ಇವಾಗೆಲ್ಲ ವೆಹಿಕಲ್ಗೆ 15 ವರ್ಷ ಅಷ್ಟು ಆಯಸ್ಸು ಅಂತ ಹೇಳಿ ಕೊಟ್ಟುಬಿಟ್ಟಿದ್ದಾರೆ. 15 ವರ್ಷ ನೀವು ಒಂದು ವೆಹಿಕಲ್ನ ಯೂಸ್ ಮಾಡಿದ್ದೀರಾ, 15 ವರ್ಷಕ್ಕೂ ಮೇಲ್ಪಟ್ಟು ನೀವು ವಾಹನಗಳನ್ನು ಯೂಸ್ ಮಾಡ್ತಾ ಇದ್ದೀರಾ, ಅದನ್ನು ನೀವು ಗೋವಾಗೆ ತೆಗೆದುಕೊಂಡು ಹೋಗಿದ್ದೀರಾ, ಖಂಡಿತ ಅಂಥ ವಾಹನಗಳಿಗೆ ಗೋವಾದಲ್ಲಿ ಎಂಟ್ರಿ ಇಲ್ಲ. ವಯಸ್ಸು ಮೀರಿದ ವಾಹನಗಳಿಗೆ ಗೋವಾಗೆ ಎಂಟ್ರಿ ಸಿಗಲ್ಲ. ಹಾಗಾಗಿ ನೀವು ಹೋಗಬೇಕಾದ್ರೆ ನಿಮ್ಮ ವೆಹಿಕಲ್ ಕಂಡೀಷನ್ 15 ವರ್ಷಕ್ಕಿಂತ ಒಳಗಡೆ ಇದೆಯಾ, 15 ವರ್ಷ ದಾಟಿದೆಯಾ ನೋಡಿಕೊಂಡು ಹೋಗಬೇಕಾಗತ್ತೆ. ಇದು ಖಡಕ್ ಆಗಿರುವಂಥ ವಾರ್ನಿಂಗ್. ಈಗಾಗಲೇ ಈ ರೂಲ್ಸ್ ಗೋವಾ ಚೆಕ್ ಪೋಸ್ಟ್ನಲ್ಲಿ ಜಾರಿ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಏನಾದರೂ ವೆಕೇಷನ್ಗೆ ನೀವು ಹೋಗ್ಬೇಕಂತ ಗೋವಾಗೆ ಏನಾದ್ರು ಅಂದ್ಕೊಂಡಿದ್ರೆ ದಯವಿಟ್ಟು ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿ. ಆಲ್ರೆಡಿ ಚೆಕ್ ಪೋಸ್ಟ್ನಲ್ಲಿ ಎಲ್ಲ ರೂಲ್ಸ್ಗಳು ಜಾರಿ ಆಗಿದೆ, ಅದನ್ನು ಫಾಲೋ ಮಾಡ್ತಿದ್ದಾರೆ. ಇನ್ನು ಮುಂದೆ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ರಾಜ್ಯಗಳಿಂದ ಪ್ರವೇಶ ಮಾಡುವಂಥ ವಾಹನಗಳು ಈ ಚೆಕ್ ಪೋಸ್ಟ್ನಲ್ಲಿ ಸ್ವಯಂ ಚಾಲಿತ ದಾಖಲೆ ಪರಿಶೀಲನೆಗೆ ಒಳಪಡುತ್ತೆ. ಗೋವಾಕ್ಕೆ ಪ್ರವೇಶಿಸುವ ವಾಹನಗಳಲ್ಲಿ ಯಾವುದೇ ದಾಖಲೆ ಅಮಾನ್ಯವಾಗಿದ್ದರೆ ಅದನ್ನು ಸ್ವಯಂ ಚಾಲಿತವಾಗಿ ಪತ್ತೆ ಮಾಡಿ ಸ್ಥಳದಲ್ಲೇ ಚಲನನ್ನು ಕೊಟ್ಟು ದಂಡವನ್ನು ಕೂಡ ಹಾಕ್ತಾರೆ. ನೀವು ಆನ್ ಸ್ಪಾಟಲ್ಲಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ದಂಡವನ್ನು ಕಟ್ಟಿ ನೀವು ಮುಂದಕ್ಕೆ ಹೋಗಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈ ವಿಚಾರ ನಿಮ್ಮ ಗಮನದಲ್ಲಿರಲಿ. ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ನಾವು ಅಡ್ಜಸ್ಟ್ ಆಗಲೇಬೇಕು. ಕಾರಣ ಒಂದೇ, ಗೋವಾದಲ್ಲಿ ಈ ರೂಲ್ಸ್ ಬರೋದಕ್ಕೆ ಕಾರಣ ಅಲ್ಲಿನ ಪರಿಸರ ಹಾಳಾಗಬಾರ್ದು ಅನ್ನೋ ಕಾರಣ. ಜೊತೆಗೆ ಬರುವಂಥ ಪ್ರವಾಸಿಗರು ಅವರು ತರುವಂಥ ವೆಹಿಕಲ್ ಎಲ್ಲವೂ ಕೂಡ ಹೆಲ್ದಿ ಆಗಿರಲಿ, ಆ ವೆಹಿಕಲ್ನಿಂದ ಪರಿಸರಕ್ಕೂ ಹಾನಿ ಆಗಬಾರ್ದು, ಆ ವೆಹಿಕಲ್ನಿಂದ ಬರುವಂಥ ಪ್ರವಾಸಿಗರಿಗೂ ಹಾನಿ ಆಗಬಾರ್ದು, ವೆಹಿಕಲ್ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅನ್ನುವಂಥ ಉದ್ದೇಶದಿಂದ. ಹಾಗಾಗಿ ನಿಮ್ಮ ಎಲ್ಲ ಗಾಡಿಗಳ ಫಿಟ್ನೆಸ್ಸನ್ನು ಚೆಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಗೋವಾಗೆ ಹೋಗಿ ಆರಾಮಾಗಿ ಮಜಾ ಮಾಡಿಕೊಂಡು ಪುನಃ ವಾಪಸ್ ಬನ್ನಿ.